ನಮಸ್ಕಾರ. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಸೊ ನಾವು ಶುರು ಮಾಡಿದ್ವಿ ಅಲ್ವಾ ಈ ಸಿರೀಸು KA 708 ಪೇಪರ್ 1 GK ಕ್ವಶನ್ಸ್ನ ಟೆಸ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಇದು ವಿಡಿಯೋ 3ನೇದಾಗಿರುತ್ತೆ. ಲೆಟ್ ಸ್ಟಾರ್ಟ್. ಇದರಲ್ಲಿ ನಿಮಗೆ 21st ಇಂದ ಕ್ವಶನ್ಸ್ ಶುರು ಆಗ್ತಿದೆ. ಕ್ವಶನ್ಸ್ನ ನೋಡೋಣ. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಟ್ರಿಬ್ಯುನಲ್ಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತದಲ್ಲಿರುವ ನ್ಯಾಯಾಧಿಕರಣಗಳ ಬಗ್ಗೆ ನಾವು ನೋಡಬೇಕಾಗತ್ತೆ. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಟ್ರಿಬ್ಯುನಲ್ಸ್ ಅಂತ ಕೇಳಿದ್ದಾರೆ. ಸೊ ನಮ್ಮ ಸಂವಿಧಾನ ಜಾರಿಗೆ ಬಂತಲ್ವ 1950 ಜನವರಿ 26ರಲ್ಲಿ ಇದು ಸೇರ್ಪಡೆ ಆಗಿತ್ತು ಅಂತ ಕೇಳಿರುವಂಥದ್ದು. ಇದು ಆಗಿರಲಿಲ್ಲ. ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಯಾವಾಗ ನಾವು ಈ ನ್ಯಾಯಾಧಿಕರಣಗಳ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ವಿ ಅಂತ ಅಂದರೆ ಅದು 1976 42nd ಅಮೆಂಡ್ಮೆಂಟ್ ಮುಖಾಂತರ ನಾವು ಸೇರ್ಪಡೆ ಮಾಡಿರ್ತೀವಿ. ನೆಕ್ಸ್ಟು ಟ್ರಿಬ್ಯುನಲ್ಸ್ ಆರ್ ಮೆನ್ಷನ್ಡ್ ಇನ್ ಪಾರ್ಟ್ 14A ಅಂತ ಇದೆ. ಇದು ಸರಿ ಇದೆ. ಆರ್ಟಿಕಲ್ಸ್ 323A ಆ್ಯಂಡ್ 323B ಡೀಲ್ ವಿತ್ ಟ್ರಿಬ್ಯುನಲ್ಸ್ ಅಂತ ಇದೆ. ಸರಿ ಇದೆ. ಆರ್ಟಿಕಲ್ 323A ಏನಿದೆ ಇದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ರಿಗಾರ್ಡಿಂಗ್ ಆಗಿರುತ್ತೆ. ಆರ್ಟಿಕಲ್ 323B ಅಂತ ಅಂದರೆ ಅದು ಮಿಕ್ಕಿರೋ ಟ್ರಿಬ್ಯುನಲ್ಸ್, ಮಿಕ್ಕಿರೋ ನ್ಯಾಯಾಧಿಕರಣಗಳ ಬಗ್ಗೆ ಸಂಬಂಧಪಟ್ಟಿರುತ್ತೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ನೆಕ್ಸ್ಟು ದ ಪಾರ್ಲಿಮೆಂಟ್ ಪಾಸ್ ದ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಆಕ್ಟ್ ಇನ್ 1985 ಅಂತ ಹೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಇದನ್ನೇ ಹೇಳ್ತಿರೋದು, ಇದು ಆರ್ಟಿಕಲ್ 323A ಅಂತ. ಓಕೆನಾ? ಸೊ ಹಾಗಾದರೆ ನಮಗೆ ಸ್ಟೇಟ್ಮೆಂಟ್ಸ್ BCD 3 ಕೂಡ ಸರಿ ಇದೆ. ಇಲ್ಲೂ ಕೂಡ ಏನು ಕೇಳಿದ್ದಾರೆ, ಯಾವುದು ಸರಿ ಇದೆ ಅದನ್ನು ಚೂಸ್ ಮಾಡಿ ಅಂತ ಕೇಳಿದ್ದಾರೆ. ಸೊ ನಮಗೆ ರೈಟ್ ಆನ್ಸರ್ ಯಾವುದಾಗತ್ತೆ? ಆಪ್ಷನ್ 2 BCD. ಆಪ್ಷನ್ 1 ರಾಂಗ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಕಮಿಷನ್ಸ್ ಕೊಟ್ಟಿದ್ದಾರೆ, ಆಯೋಗಗಳು ಕೊಟ್ಟಿದ್ದಾರೆ. ಸೊ ಇವಾಗ ಕರೆಂಟ್ ಚೇರ್ಪರ್ಸನ್ ಯಾರಿದ್ದಾರೆ ಆಸ್ ಪರ್ 2025 ಅಂತ ಕೇಳಿದರೆ, ಸೊ ಅದರಲ್ಲಿ ಯಾವುದು ಸರಿ ಇದೆ ಅನ್ನೋದನ್ನ ನೋಡಬೇಕಾಗತ್ತೆ. ನೀತಿ ಆಯೋಗಕ್ಕೆ ನರೇಂದ್ರ ಮೋದಿ ಅವರು ಚೇರ್ಪರ್ಸನ್ ಆಗಿದ್ದಾರೆ. ಹೌದು. ಸೊ ನೀತಿ ಆಯೋಗಕ್ಕೆ ಯಾವಾಗಲೂ ಕೂಡ ಎಕ್ಸ್ ಅಫಿಷಿಯೋ ಚೇರ್ಪರ್ಸನ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಇವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರು? ನರೇಂದ್ರ ಮೋದಿ. ಸೊ ಆಬ್ವಿಯಸ್ಲಿ ಈ ಆನ್ಸರ್ ಸರಿ ಇದೆ. ಅಂತಂದ್ರೆ ಈ ಜೋಡಿ ಸರಿ ಇದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜ್ಞಾನೇಶ್ ಕುಮಾರ್ ಅಂತ ಹೇಳಿದರೆ ಈ ಪೇರ್ ಕೂಡ ಸರಿ ಇದೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ NHRC ಅಂತ ಏನು ಹೇಳ್ತೀವಿ ಅದ್ರದ್ದು ಚೇರ್ಪರ್ಸನ್ ಯಾರು ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಡಾಕ್ಟರ್ ವಿ ಅನಂತ ನಾಗೇಶ್ವರನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗತ್ತೆ. ಇವರು ಅನಂತ ನಾಗೇಶ್ವರನ್ ಅನ್ನೋರು ಇವರು ಚೀಫ್ ಎಕನಾಮಿಕ್ ಅಡ್ವೈಸರ್ ಆಫ್ ಇಂಡಿಯಾ ಆಗಿರ್ತಾರೆ. ಸೊ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಚೇರ್ಪರ್ಸನ್ ಅಲ್ಲ. ಸೊ ಹಾಗಾದ್ರೆ ಇದ್ರ ಚೇರ್ಪರ್ಸನ್ ಯಾರಪ್ಪ ಅಂತಂದ್ರೆ ವಿ ಸುಬ್ರಹ್ಮಣ್ಯನ್ ಅವರು ಇದರ ಚೇರ್ಪರ್ಸನ್ ಆಗಿರ್ತಾರೆ. ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಚೇರ್ಪರ್ಸನ್ ಯಾರು? ಜಸ್ಟಿಸ್ ಡಾಕ್ಟರ್ SR ನಾಯಕ್ ಅಂತ ಕೊಟ್ಟಿದ್ದಾರೆ. ಇವರು ಸರಿ ಒಂದು ಬಹುಶಃ ಯಾಕೆ ಅಂತಂದ್ರೆ ಇವರು ಮಾಜಿ, ಓಕೆನಾ, ಫಾರ್ಮರ್ ಆಗಿರ್ತಾರೆ. ಬಟ್ ಇಲ್ಲಿ ಆಸ್ ಪರ್ 2025 ಅಂತ ಕೇಳಿರೋ ಕಾರಣದಿಂದ ಇದು ತಪ್ಪಾಗುತ್ತೆ. ಹಾಗಾದ್ರೆ ಪ್ರೆಸೆಂಟ್ ಚೇರ್ಪರ್ಸನ್ ಯಾರಿದ್ದಾರಪ್ಪ ಅಂತಂದ್ರೆ ಶ್ಯಾಮ್ ಭಟ್ ಅನ್ನೋರು ಇದರ ಪ್ರಸ್ತುತ ಅಧ್ಯಕ್ಷರಾಗಿರ್ತಾರೆ. ಸೊ ನಮಗೆ ಇದರಲ್ಲಿ ಯಾವುದು ಸರಿ ಇದೆ ಅದನ್ನ ಚೂಸ್ ಮಾಡಬೇಕಾಗಿರೋ ಕಾರಣದಿಂದ ಆಪ್ಷನ್ A ಮತ್ತೆ B ಸರಿ ಇದೆ. ಸೊ ಯಾವುದಿದೆ ನಮಗೆ ಆಪ್ಷನ್ 2 A ಮತ್ತೆ B ಸರಿಯಾದ ಉತ್ತರ ಆಗಿದೆ. ಓಕೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಅಗೇನ್ ಪೇರ್ಸ್ ಬಂದಿದೆ. ಸೊ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್, ಅಂತಾರಾಜ್ಯ ಜಲ ವಿವಾದಗಳು ಒಂದು ಕಡೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಯಾವ್ಯಾವ ರಾಜ್ಯಗಳು ಇದರಲ್ಲಿ ಭಾಗಿ ಆಗಿದೆ ಅನ್ನೋದನ್ನ ಕೊಟ್ಟಿರುವಂಥದ್ದು. ಕೃಷ್ಣ ವಾಟರ್ ಡಿಸ್ಪ್ಯೂಟ್ಸ್ ಅಂತ ಕೇಳಿದರೆ ಕೃಷ್ಣ ಜಲವಿವಾದ ನ್ಯಾಯಾಧಿಕರಣದಲ್ಲಿ ಯಾವ್ಯಾವ ರಾಜ್ಯಗಳು ಇನ್ವಾಲ್ವ್ ಆಗಿದೆ ಅಂತ ಅಂದ್ರೆ ಕರ್ನಾಟಕ, ತೆಲಂಗಾಣ, ತಮಿಳ್ನಾಡು ಅಂತ ಇದೆ. ಇದು ರಾಂಗ್ ಆಗುತ್ತೆ. ತಮಿಳ್ನಾಡು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಸೊ ಹಾಗಾದ್ರೆ ಯಾವ್ಯಾವ ಸ್ಟೇಟ್ಸ್ಗಳಂತ ನೋಡೋದಾದ್ರೆ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ. ಸೊ ಅದರಿಂದ ಈ ಪೇರ್ ತಪ್ಪಾಗಿದೆ. ನೆಕ್ಸ್ಟು ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್. ಸೊ ಇದರಲ್ಲಿ ಕರ್ನಾಟಕ ಇದೆ, ಕೇರಳ ಇದೆ, ತಮಿಳ್ನಾಡು ಇದೆ, ಪುದುಚೇರಿ ಇದೆ. ಇದು ಸರಿಯಾದ ಉತ್ತರ ಆಗಿದೆ, ಸರಿಯಾದ ಪೇರ್ ಆಗಿದೆ. ಗೋದಾವರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಅಲ್ಲಿ ಯಾವ್ಯಾವ ಸ್ಟೇಟ್ಸ್ಗಳಂತ ಕೊಟ್ಟಿದ್ದಾರೆ? ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಅಂತ ಕೊಟ್ಟಿದ್ದಾರೆ. ಗೋವಾ ತಪ್ಪಾಗಿರುತ್ತೆ. ಸೊ ಹಾಗಾದ್ರೆ ಯಾವ್ಯಾವ ರಾಜ್ಯಗಳಂತ ನೋಡೋದಾದ್ರೆ ಮಧ್ಯಪ್ರದೇಶ, ಒಡಿಶಾ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಇಷ್ಟು ರಾಜ್ಯಗಳು ಕೂಡ ಗೋದಾವರಿ ವಾಟರ್ ಡಿಸ್ಪ್ಯೂಟ್ಸ್ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟು ಮಹದಾಯಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಅಲ್ಲಿ ಏನ್ ಪೇರ್ ಕೊಟ್ಟಿದ್ದಾರೆ?
ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಇದೆ. ಇದು ಸರಿಯಾಗಿದೆ. ಸೊ ಹಾಗಾದ್ರೆ ತಪ್ಪಾಗಿರೋದು ಯಾವುದು? ಮೊದಲನೇದು ಮತ್ತೆ ಗೋದಾವರಿ ಇದೆ ಅಂತಂದ್ರೆ ಎ ಮತ್ತೆ ಸಿ ತಪ್ಪಾಗಿದೆ ಇಲ್ಲಿ. ಸೊ ಇಲ್ಲಿ ಸರಿಯಾದ ಜೋಡಣೆ ಯಾವ್ದು? ಹಾಗಾದ್ರೆ ಬಿ ಮತ್ತೆ ಡಿ ಆಗಿರುತ್ತೆ. ನಮಗೆ ರೈಟ್ ಆಪ್ಷನ್ಸ್ ಬಂತು ಅಂದ್ರೆ ಆಪ್ಷನ್ 2 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. On July 4, 2024, which of the following country joined the Shanghai Cooperation Organization as a permanent member ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇಂಡಿಯಾ ಇದೆ, ಬೆಲಾರಸ್ ಇದೆ, ಇರಾನ್ ಇದೆ, ಪಾಕಿಸ್ತಾನ ಇದೆ. ಯಾವುದು ಸರಿಯಾದ ಉತ್ತರ ಅಂತ ಅಂದ್ರೆ ಬೆಲಾರಸ್. ಆನ್ ಜುಲೈ 4, 2024 ಬೆಲಾರಸ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ 10th ಪರ್ಮನೆಂಟ್ ಮೆಂಬರ್ ಆಗಿ ಜಾಯಿನ್ ಆಗಿರುತ್ತೆ. ಇಂಡಿಯಾ ಮತ್ತೆ ಪಾಕಿಸ್ತಾನ್ ಬಂದು 2017ರಲ್ಲಿ ಜಾಯಿನ್ ಆಗುತ್ತೆ. ಅಂಡ್ ಇರಾನ್ ಕೂಡ ರೀಸೆಂಟ್ ಆಗಿ ಜಾಯಿನ್ ಆಗಿರೋದು, ಬಟ್ 2023. ಇಲ್ಲಿ ಕ್ವಶನ್ಸ್ ಕೊಟ್ಟಿರೋ ಪ್ರಕಾರ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಇಟ್ ಈಸ್ ಬೆಲಾರಸ್. ಅರೇಂಜ್ ದ ಫಾಲೋಯಿಂಗ್ ಇನ್ ದ ಕ್ರೊನಾಲಜಿಕಲ್ ಆರ್ಡರ್ ಅಂತ ಕೇಳಿದ್ರೆ ಇದಂತೂ ತುಂಬಾ ಈಸಿ ಕ್ವಶನ್ಸ್, ಎಲ್ಲರೂ ಕೂಡ ಆನ್ಸರ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಇದನ್ನ ನಾವು ಕ್ರೊನಾಲಜಿಕಲ್ ಆರ್ಡರ್ ಪ್ರಕಾರ ಜೋಡಿಸ್ಬೇಕಾಗತ್ತೆ. ಫಸ್ಟ್ ಇಯರ್ನ ನೋಡೋಣ. GVK ರಾವ್ ಕಮಿಟಿ ಇಯರ್ ಯಾವುದು? 1985. ಅಶೋಕ್ ಮೆಹ್ತಾ ಕಮಿಟಿ 1977. ಪ್ರೊವಿಷನ್ಸ್ ಆಫ್ ದ ಪಂಚಾಯತ್ಸ್ ಆಕ್ಟ್ ಪೆಸಾ ಆಕ್ಟ್ 1996. ಅಂಡ್ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, ಇದು ತುಂಬಾ ಈಸಿ, 1992. ಸೊ ಹಾಗಾದ್ರೆ ಫಸ್ಟ್ ಯಾವ್ದು ಬರಬೇಕು? ಅಶೋಕ್ ಮೆಹ್ತಾ ಕಮಿಟಿ ನಮಗೆ 2 ಟೈರ್ ಪಂಚಾಯತ್ ಸಿಸ್ಟಮ್ನ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು, ಹೌದಲ್ವಾ? ಅದಾಗಿದ್ದಾದ್ಮೇಲೆ GVK ರಾವ್ ಕಮಿಟಿ ಬರಬೇಕು, BA ಬರಬೇಕು. ನೆಕ್ಸ್ಟು ನಮಗೆ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಬರಬೇಕು, D. ಅದಾಗಿದ್ದಾದ್ಮೇಲೆ C. PADC ಅಲ್ಲಿದೆ, ಆಪ್ಷನ್ 2ನಲ್ಲಿದೆ. ಸೊ ಅದು ಸರಿಯಾದ ಉತ್ತರ ಆಗಿರುತ್ತೆ. ದ ಗವರ್ಮೆಂಟ್ ಆಫ್ ಇಂಡಿಯಾ has recently initiated steps to acquire which island in the Lakshadweep archipelago for defense and strategic purposes ಅಂತ ಇದೆ. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಆನ್ಸರ್ ಯಾವುದದು? ಇಟ್ ಈಸ್ ಬಿತ್ರಾ ಐಲ್ಯಾಂಡ್. ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ICC ವಿಮೆನ್ಸ್ ವರ್ಲ್ಡ್ ಕಪ್ ಈಸ್ ಆರ್ ಕರೆಕ್ಟ್? ಇದಂತೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಹೌದಲ್ವಾ? ಯಾಕಂದ್ರೆ ನಮ್ಮ ಭಾರತ ಮೊದಲನೇ ಬಾರಿಗೆ ವರ್ಲ್ಡ್ ಕಪ್ನ ವಿನ್ ಆಗಿರುವಂಥದ್ದು ವಿಮೆನ್ ಅಲ್ಲಿ. ಸೊ ಅದಕ್ಕೆ ರಿಲೇಟೆಡ್ ಸ್ಟೇಟ್ಮೆಂಟ್ಸ್ ಇದೆ. ಇಂಡಿಯಾ ಹ್ಯಾಸ್ ರೀಚ್ಡ್ ಫೈನಲ್ಸ್ 3 times ಅಂತ ಇದೆ. ಹೌದು, ಇಂಡಿಯಾ ಟೋಟಲ್ ಆಗಿ 3 ಸತಿ ಫೈನಲ್ಸ್ ರೀಚ್ ಆಗಿದೆ. ಅದರಲ್ಲಿ 2 ಸತಿ ಸೋತಿದೆ, 1 ಸತಿ ವಿನ್ ಆಗಿದೆ. ಸೊ ಹಾಗಾದ್ರೆ ಯಾವಾಗ ಸೋಲ್ತು ಅಂತ ಅಂದ್ರೆ 2005 ಫೈನಲ್ಸ್ ರೀಚ್ ಆಗಿತ್ತು, ಆಸ್ಟ್ರೇಲಿಯಾ ವಿರುದ್ಧ ಸೋತಿರುತ್ತೆ. 2017ರಲ್ಲೂ ಕೂಡ ರೀಚ್ ಆಗಿತ್ತು, ಅದರಲ್ಲಿ ಇಂಗ್ಲೆಂಡ್ ವಿರುದ್ಧ ಸೋತಿರುತ್ತೆ. ಅಂಡ್ ಪ್ರೆಸೆಂಟ್ ಇವಾಗ 2025ರಲ್ಲಿ ವಿನ್ ಆಗಿದೆ. ಯಾರ ವಿರುದ್ಧ ಗೆದ್ದಿರೋದು ನಾವು? ಸೌತ್ ಆಫ್ರಿಕಾ ಮೇಲೆ, ಹೌದಲ್ವಾ? ಈ ಕ್ವಶನ್ ಸರಿ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಹೆಂಗ್ ಕೊಟ್ಟಿದ್ದಾರೆ? ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಅಂಡ್ ಇಂಡಿಯಾ ಆರ್ ದ ಕಂಟ್ರೀಸ್ ವಿಚ್ ಹ್ಯಾವ್ ವನ್ ದ ಒನ್ ಡೇ ICC ವಿಮೆನ್ಸ್ ವರ್ಲ್ಡ್ ಕಪ್ ಟಿಲ್ ನೌ ಅಂತ ಇದೆ. ಇದು ಸರಿಯಾಗಿದೆ. ಇವಾಗ ಪ್ರೆಸೆಂಟ್ ಯಾರ್ಯಾರಪ್ಪ ಏನು ODI ವರ್ಲ್ಡ್ ಕಪ್ನ ವಿನ್ ಆಗಿರೋ ದೇಶಗಳು ಯಾವ್ಯಾವುದು ಅಂತ ಅಂದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಂಗ್ಲೆಂಡ್ ಅಂಡ್ ಇಂಡಿಯಾ, ಅಷ್ಟೇ 4 ಕಂಟ್ರೀಸು. ನೆಕ್ಸ್ಟ್ ಸ್ಟೇಟ್ಮೆಂಟು, ಇನ್ 2025 ಫೈನಲ್ ಮ್ಯಾಚ್ ಆಫ್ ICC ವಿಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ವಾಸ್ ಹೆಲ್ಡ್ ಇನ್ ಇಂಡಿಯಾ. ಹೌದು, ವಿಮೆನ್ ಏನು ಇಂಡಿಯಾದಲ್ಲಿ ಹೆಲ್ಡ್ ಆಗಿತ್ತು. ಅಂಡ್ ಆಸ್ಟ್ರೇಲಿಯಾ ವಾಸ್ ಡಿಫೀಟೆಡ್ ಬೈ ಇಂಡಿಯಾ ಅಂತ ಇದೆ. ಇದು ತಪ್ಪಾಗುತ್ತೆ. ಯಾಕಂದ್ರೆ ಸೊ ಫೈನಲ್ ಮ್ಯಾಚು ಇಂಡಿಯಾದಲ್ಲೇ ನಡೆದಿದ್ರು ಕೂಡ ನಾವು ವಿನ್ ಆಗಿದ್ದು ಯಾರು ಆಪೋಸಿಟ್ ಆಗಿ? ಸೌತ್ ಆಫ್ರಿಕಾ ಆಪೋಸಿಟ್ ಆಗಲ್ವಾ? ಸೊ ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ನಾವು ಸೆಮೀಸಲ್ಲಿ ಆಸ್ಟ್ರೇಲಿಯಾದವ್ರ ಜೊತೆ ನಾವು ಕನ್ಫ್ರಂಟ್ ಮಾಡಿದ್ದು, ಬಟ್ ಫೈನಲ್ಸಲ್ಲಿ ನಮ್ಗೆ ಎದುರಾಳಿ ಯಾರಿದ್ರು? ಅವರು ಸೌತ್ ಆಫ್ರಿಕಾದವರು. ನೆಕ್ಸ್ಟ್ ಸ್ಟೇಟ್ಮೆಂಟು, ಆಸ್ಟ್ರೇಲಿಯಾ ಈಸ್ ದ ಕಂಟ್ರಿ ವಿಚ್ ಹ್ಯಾಸ್ ಒನ್ ದ ICC ವಿಮೆನ್ಸ್ ವರ್ಲ್ಡ್ ಕಪ್ ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ ಅಂತ ಕೇಳಿದರೆ ಇದು ಸರಿಯಾಗಿದೆ. ಸುಮಾರು 13 ವರ್ಲ್ಡ್ ಕಪ್ ಆಗಿದೆ. ಅದರಲ್ಲಿ ಆಸ್ಟ್ರೇಲಿಯಾ 7 ಸತಿ ವಿನ್ ಆಗಿದೆ, ಇಂಗ್ಲೆಂಡ್ 4 ಸತಿ ವಿನ್ ಆಗಿದೆ, 1 ಸತಿ ನ್ಯೂಜಿಲ್ಯಾಂಡ್, ಇನ್ನೊಂದು ಸತಿ ಇಂಡಿಯಾ. ಸೊ ಟೋಟಲ್ ಆಗಿ ಇಷ್ಟು ನೀವು ನಂಬರ್ಸ್ನ ಜ್ಞಾಪಕ ಇಟ್ಕೊಳ್ಬೋದು. ಸೊ ಇಷ್ಟರಲ್ಲಿ ಯಾವುದು ತಪ್ಪಾಗಿದೆ? ಜಸ್ಟ್ ಅದು ಥರ್ಡ್ ಸ್ಟೇಟ್ಮೆಂಟ್ ಆಗಿರುತ್ತೆ. ನಮಗೆ ಸರಿಯಾದ ಉತ್ತರ ಯಾವುದು? A, B ಮತ್ತು D. ನಮಗೆ ಎಲ್ಲಿದೆ? ಆಪ್ಷನ್ 1ನಲ್ಲಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಶಾಂತಿ ಬಿಲ್ 2025 ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು. ಇಟ್ ಎನೇಬಲ್ಸ್ ಲಿಮಿಟೆಡ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಇನ್ ದ ನ್ಯೂಕ್ಲಿಯರ್ ಸೆಕ್ಟರ್ ಅಂಡರ್ ರೆಗ್ಯುಲೇಟರಿ ಓವರ್ಸೈಟ್. ಗವರ್ನಮೆಂಟ್ ಸೂಪರ್ವಿಷನ್ ಅಂಡರು ಪ್ರೈವೇಟ್ ಸೆಕ್ಟರ್ ಅವರು ಕೂಡ ಇವಾಗ ನ್ಯೂಕ್ಲಿಯರ್ ಸೆಕ್ಟರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಬಟ್ ಲಿಮಿಟೆಡ್ ಪಾರ್ಟಿಸಿಪೇಷನ್ ಇದೆ. ಇದು ಸರಿಯಾಗಿದೆ. ದ ಫುಲ್ ಫಾರ್ಮ್ ಆಫ್ ಶಾಂತಿ ಈಸ್ ಸಸ್ಟೈನಬಲ್ ಹಾರ್ನೆಸಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ಲ, ಅದು ಅಡ್ವಾನ್ಸ್ಮೆಂಟ್. ಓಕೆನಾ? ಆಫ್ ನ್ಯೂಕ್ಲಿಯರ್ ಎಮಿಷನ್ ಅಲ್ಲ, ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ ಆಬ್ವಿಯಸ್ಲಿ ಇದು
ರಾಂಗ್ ಆಗುತ್ತೆ, ತಪ್ಪಾಗಿದೆ ಫುಲ್ ಫಾರ್ಮು. ನೆಕ್ಸ್ಟು, ಇಟ್ ಸಪೋರ್ಟ್ಸ್ ಇಂಡಿಯಾಸ್ ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ and the long-term objective of achieving 100 gigawatt nuclear energy capacity by 2047 ಅನ್ನೋದು ಇದು ಸರಿಯಾಗಿದೆ. ಸೊ ಹಾಗಾದರೆ ನಮಗೆ ಯಾವುದು ಸರಿ ಇರಬೇಕಂತ ಕೇಳಿದರೆ ಎ ಮತ್ತು ಸಿ ಸರಿ ಇದೆ, ಆಪ್ಷನ್ ಡಿ ನಮಗೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದರೆ ತಪ್ಪಾಗಿರೋದನ್ನ ನಾವು ಚೂಸ್ ಮಾಡಬೇಕು. ಸೊ ಕ್ವಶನ್ಸ್ನ ಓದ್ಬೇಕಾದ್ರೆ ತುಂಬ ಗಮನ ಇಟ್ಕೊಂಡು ಓದಬೇಕಾಗತ್ತೆ. ವಿತ್ ರೆಸ್ಪೆಕ್ಟ್ ಟು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕೇಳಿದರೆ ಎವ್ರಿ ಇಯರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಡಕ್ಟ್ಸ್ ದಿಸ್ ಎಕ್ಸಸೈಸ್ ಅಂತ ಇಲ್ಲ, ಇದು ಎವ್ರಿ ಇಯರ್ ನಡೆಯೋದಿಲ್ಲ, ಬಿಫೋರ್ ಎಲೆಕ್ಷನ್ ನಡೆಯುತ್ತೆ, ಇಲ್ಲ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಆವಾಗ ನಡೆಯೋದ್ರಿಂದ ಇದು ತಪ್ಪಾಗಿದೆ. ನೆಕ್ಸ್ಟು, ದ ನೇಮ್ಸ್ ಆಫ್ ನ್ಯೂ ವೋಟರ್ಸ್ ಹೂ ಆರ್ ಏಜ್ಡ್ 18+ ಆರ್ ಬೀಯಿಂಗ್ ಇನ್ಕ್ಲೂಡೆಡ್ ಇನ್ ದ ವೋಟರ್ಸ್ ಲಿಸ್ಟ್ ಅಂತ ಇದೆ, ಇದು ಸರಿ ಇದೆ. ಇಟ್ ಆಲ್ಸೋ ಇಂಟೆನ್ಸ್ ಟು ರಿಮೂವ್ ದ ನೇಮ್ಸ್ ಆಫ್ ಇಲ್ಲೀಗಲ್ ಫಾರಿನ್ ಇಮಿಗ್ರೆಂಟ್ಸ್ ಅಂತ ಇದೆ, ಇದು ಕೂಡ ಸರಿಯಾಗಿದೆ. Election Commission of India can conduct SIR exercise if the concerned states given consent. ವೆರಿ ರಾಂಗ್. ಯಾಕೆ ರಾಂಗ್ ಆಗುತ್ತೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನೋದು ಒಂದು ಇಂಡಿಪೆಂಡೆಂಟ್ ಬಾಡಿ, ಹೌದಲ್ವಾ? ಅದೊಂದು ಸ್ವತಂತ್ರ ಸಂಸ್ಥೆ. ಸೊ ಅದಕ್ಕೆ ಯಾರ ಪರ್ಮಿಷನ್ ಕೂಡ ಬೇಕಾಗೋದಿಲ್ಲ. ಸೊ ಆದ್ರಿಂದ ಇದು ತಪ್ಪಾಗಿದೆ. ಇಲ್ಲಿ ನಾವು ತಪ್ಪಾಗಿರೋದನ್ನ ಚೂಸ್ ಮಾಡಬೇಕಾಗಿರೋದ್ರಿಂದ ಎ ಮತ್ತು ಡಿ ತಪ್ಪಾಗಿದೆ. ಸೊ ಯಾವುದು ರೈಟ್ ಆನ್ಸರ್ ಆಗುತ್ತೆ? ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಲಾಸ್ಟ್ ಕ್ವೆಶ್ಚನ್ ಆಫ್ ದಿಸ್ ಸೀರೀಸ್ ಅಂತ ಹೇಳ್ಬೋದು. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಕೇಳಿದರೆ, ಸೊ ತುಂಬ ಈಸಿ ಅಲ್ಲ ಈ ಕ್ವಶನ್ಸ್, ಏನಂತ ಟಫ್ ಏನಿಲ್ಲ. ರಾಣಿ ಮುಖರ್ಜಿ ಅಂತ ಕೇಳಿದರೆ ಯಾವುದಕ್ಕೆ? ಮಿಸ್ಟರ್ಸ್ ಚಟರ್ಜಿ ವರ್ಸಸ್ ನಾರ್ವೆ, ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ಕಿದೆ ಇವರಿಗೆ. ವಿಕ್ರಾಂತ್ ಮ್ಯಾಸಿ ಬಂತು ಅಂದರೆ 12th ಫೇಲ್, ಎಲ್ಲರೂ ಕೂಡ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ, UPSC ಸ್ಟೋರಿ ಅದು. ಸೊ ಇವರಿಗೆ ಬೆಸ್ಟ್ ಆ್ಯಕ್ಟರ್, ಇವರು ಶಾರುಖ್ ಖಾನ್ ಜೊತೆ ಈ ಅವಾರ್ಡ್ನ ಶೇರ್ ಮಾಡಿದ್ದಾರೆ. ಶಾರುಖ್ ಖಾನ್ ಅವ್ರಿಗೂ ಕೂಡ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದಿದೆ ಜವಾನ್ ಮೂವಿಗೆ. ಆ್ಯಂಡ್ ಸುದೀಪ್ತೋ ಸೇನ್ ಬಂತು ಅಂದರೆ ಬೆಸ್ಟ್ ಡೈರೆಕ್ಷನ್ ಅವಾರ್ಡ್ ಬಂದಿದೆ ಇವರಿಗೆ. ಯಾವ ಮೂವಿಗೆ? ಕೇರಳ ಸ್ಟೋರಿ. ಸೊ ನಮಗೆ ಕೋಡ್ ಯಾವ ಥರ ಬರಬೇಕು? ಹೇಗೆ 4 ಇರಬೇಕು. ಓಕೆ, 2ರಲ್ಲಿದೆ. ನೆಕ್ಸ್ಟು ವಿಕ್ರಾಂತ್ ಮೆಸ್ಸಿ 2, 4 2 ಈಸಿಯಾಗಿ ಡಿಕೋಡ್ ಮಾಡ್ಬೋದು, ಹೌದಲ್ವಾ? ಸೊ ನಮಗೆ ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. ಒಂದು ಮೇಜರ್ ಅನೌನ್ಸ್ಮೆಂಟ್ ಇದೆ ನಮ್ಮ NCG ಸಂಸ್ಥೆ ವತಿಯಿಂದ. ಫೆಬ್ರವರಿ 1ನೇ ತಾರೀಕಿಂದ ಹೊಸ ಬ್ಯಾಚಸ್ಸು ಶುರುವಾಗಿದೆ. ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಸೊ ಯಾರ್ಯಾರು KPSC KAಗೆ ಪ್ರಿಪೇರ್ ಆಗ್ತಿದ್ರು, ಇವಾಗಂತೂ ಎಕ್ಸಾಮ್ ಮುಗೀತು, ಬಟ್ ನೆಕ್ಸ್ಟ್ ಪ್ರಿಪ್ರೇಷನ್ ಶುರು ಮಾಡಬೇಕಲ್ವಾ? ಸೊ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ನೋಟಿಫಿಕೇಶನ್ ಮುಂಚೆನೇ ಶುರು ಮಾಡಿ, ಆವಾಗ ನಾವು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ಇದರಿಂದ ನಿಮಗೆ ಏನಾಗುತ್ತೆ, ನಿಮ್ಮ ಸ್ಟಡೀಸಿಗೂ ಕೂಡ ಸ್ವಲ್ಪ ಟೈಮ್ ಸಿಗ್ತಾ ಹೋಗುತ್ತೆ. ಕ್ಲಾಸಸ್ಸು ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ 3 ಮೋಡ್ನಲ್ಲೂ ಇದೆ. ಟೆಸ್ಸರಿ ಸಿಗುತ್ತೆ, ಮೆಂಟರಿಂಗ್ ಗೈಡೆನ್ಸ್ ಪ್ರತಿಯೊಂದು ಕೂಡ ಸಿಗುತ್ತೆ. ಟೋಟಲ್ ಆಗಿ ಫುಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅವರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಸೀರೀಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ವಿಲ್ ಸಿ ಯು. ಥ್ಯಾಂಕ್ ಯು.